ಹಲೋ ಮೈ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬೆಳಗ್ಗೆನೇ ಪಡ್ಡು ಮಾಡಿದ್ದೆ. ಆಮೇಲೆ ಅದಕ್ಕೆ ಸಾಂಬಾರು ಕೂಡ ಮಾಡಿದ್ದೆ. ಅಂದರೆ ನನ್ನ ಮಕ್ಕಳಿಗೆ ಪುಟ್ಟದು ಏನಾದರೂ ಟಿಫಿನ್ಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಇಲ್ಲಿ ಒಂದು ಸೈಡಲ್ಲಿ ನನಗೆ ಜೀರಾ ಕಷಾಯ ಕೂಡ ಮಾಡ್ತಾಯಿದ್ದೆ. ಬೇಗ ಬೇಗ ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನಗೆ ಮಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾನು ಮಂಗಳೂರಿಗೆ ಬಂದಾಗ ಅಲ್ಲಿಂದಲೇ ಸ್ವಲ್ಪ ಸಿಟಿ ಸೆಂಟರ್ಗೆ ಹೋಗಿದ್ದೆ. ಮ್ಯಾಕ್ಸಲ್ಲಿ ಒಂದು ಸ್ವಲ್ಪ ಮಕ್ಕಳಿಗೆ ಡೈಲಿ ಯೂಸಸ್ ಇದ್ದು ಡ್ರೆಸ್ ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಮಗುವಿಗೆ ಬೇಕಾದಂತಹ ಡ್ರೆಸ್ಸಸ್ ಎಲ್ಲ ಟೀ ಶರ್ಟ್ ಡೈಲಿ ಯೂಸ್ ಇದ್ದು ತುಂಬ ಕಾಸ್ಟ್ಲಿದೇನಲ್ಲ ಅದೆಲ್ಲ ಮಾಡಿ ತುಂಬಾ ಹೊಟ್ಟೆ ಹಶ್ವಾಗಿತ್ತು. ಅಲ್ಲಿಂದ ಸಿಟಿ ಸೆಂಟರ್ ಮಾಲಲ್ಲಿ 4th ಫ್ಲೋರಲ್ಲಿ ಝೈಕಾ ಅಂತ ರೆಸ್ಟೋರೆಂಟ್ ಇದೆ. ಅಲ್ಲಿಗೆ ಬಂದುಬಿಟ್ಟೆ. ಅಲ್ಲಿ ಫುಲ್ಲು ಅನ್ಲಿಮಿಟೆಡ್ ಫುಡ್ ಇದೆ. 419ಗೆ ಅನ್ಲಿಮಿಟೆಡ್ ಫುಡ್, ವೆಜ್ ಆರ್ ನಾನ್ ವೆಜ್ ಕೂಡ ತುಂಬ ವೆರೈಟಿ ಇದೆ. ವೆಜ್ಜಲ್ಲಿ ಕೂಡ ನಾನ್ ಇದೆ, ಕಟ್ಲೆಟ್, ಗೋಬಿ ಮಂಚೂರಿ, ಆಮೇಲೆ ತುಂಬ ವೆರೈಟಿ ಪನ್ನೀರ್ ಟಿಕ್ಕಾ, ನೂಡಲ್ಸ್ ಕೂಡ ಇತ್ತು. ವೆಜ್ಜಲ್ಲಿ ತುಂಬಾ ವೆರೈಟೀಸ್ ಫುಡ್ ಇತ್ತು. ಗೋಬಿ ಮಂಚೂರಿಯನ್ ಹಾಗೂ ಸಲಾಡ್ಸ್ ಕೂಡ ಹಾಗೆ ತುಂಬಾ ಇತ್ತು. ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಹಾಗೂ ಕಡಲೆದೊಂದು ಸಲಾಡ್, ಆದರೆ ಕ್ಯಾಬೇಜಿದೊಂದು ಸಲಾಡ್, ಆಮೇಲೆ ಕ್ಯಾರೆಟ್, ಕುಕುಂಬರ್, ಓನಿಯನ್, ಟೊಮ್ಯಾಟೋಸ್, ಉಪ್ಪಿನಕಾಯಿ ಕೂಡ ಇತ್ತು. ಹಾಗೆ ರಾಯ್ತ, ಅದರದ್ದೇ ಒಂದು ಫುಲ್ ಸೆಕ್ಷನ್ ಬೇರೆಯೇ ಇತ್ತು. ಆಮೇಲೆ ಇನ್ನೊಂದು ಸೈಡಲ್ಲಿ ಚಟ್ನಿ, ಕೆಚಪ್ ಆ ರೀತಿದು ಕೂಡ ಇತ್ತು. ಆಮೇಲೆ ಇಲ್ಲೊಂದು ಇದರಲ್ಲಿ ಚಿಕನ್ ಸೂಪ್ ಕೂಡ ಇತ್ತು. ಫುಲ್ಲು ನಾನ್ ಸ್ಟಾಪ್ ಎಷ್ಟು ಬೇಕಾದರೂ ನಾವು ತಿನ್ಬೋದು 419 ಪೇ ಮಾಡಿದರೆ. ಹಾಗೂ ಚಿಕನ್ ಮೊಮ್ಮಸ್ ಕೂಡ ಇತ್ತು. ಹಾಗೆ ಚಿಕನ್ ಫ್ರೈಯಲ್ಲಿ ಕೂಡ ಗ್ರೀನ್ ಹಾಗೂ ರೆಡ್ ಇತ್ತು. ರೋಸ್ಟೆಡ್ ಕೂಡ ಇತ್ತು. ಫ್ರೆಂಚ್ ಫ್ರೈಸ್, ಆಮೇಲೆ ಕರಿಯಲ್ಲಿ ಕೂಡ ತುಂಬಾ ವೆರೈಟೀಸ್ ಇತ್ತು. ದಾಲ್ ಕೂಡ ಇತ್ತು, ನಾರ್ಮಲ್ ರೈಸ್ ಕೂಡ ಇತ್ತು. ಹಾಗೂ ಅವರ ಸ್ಪೆಷಲ್ ಆಗಿರೋ ಝೈಕಾ ಸ್ಪೆಷಲ್ ಬಿರಿಯಾನಿ ಕೂಡ ಇತ್ತು. ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಖಾಲಿ ಆಗ್ತಿದ್ದ ಹಾಗೇ ಅವರು ತಗೊಂಬಂದು ಬಿಸಿ ಬಿಸಿಯಾಗಿ ಹಾಕ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಸೈಡಲ್ಲಿ ಸೂಜಿ ಹಲ್ವಾ ಇತ್ತು. ತುಂಬಾ ಸಖತ್ ಟೇಸ್ಟಿಯಾಗಿತ್ತು. ಆಮೇಲೆ ರೈಟ್ ಸೈಡಲ್ಲಿ ಪಾನಿಪುರಿ ಕೂಡ ಇತ್ತು, ಜ್ಯೂಸ್ ಕೂಡ ಇತ್ತು, ಅಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು. ಅದನ್ನೆಲ್ಲ ನಾನು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನು ತಿಂದುಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದುಬಿಟ್ಟೆ. ಯಾಕಂದರೆ ಮನೆಯಲ್ಲಿ ಇವತ್ತು ಮನಿ ಸೇವಿಂಗ್ಸ್ ಮಾಡೋದಕ್ಕಿದೆ ವಿಡಿಯೋ. ಎವ್ರಿ ಮಂಡೇ ನಾನು ವಿಡಿಯೋ ಮಾಡ್ತೀನಿ. ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಬನ್ನಿ, ನಾವು ಮನೆಗೆ ಹೋದ ತಕ್ಷಣವೇ ನಾನು ಮನಿ ಸೇವಿಂಗ್ಸ್ 100 ಎನ್ವಲಪ್ ವಿಡಿಯೋ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಮೈ ಡಿಯರ್, ಇವತ್ತಿಂದ ನಾವು ಮನಿ ಸೇವಿಂಗ್ಸ್ ಮಾಡೋಣ. ಫಸ್ಟಿಗೆ ನಂದು 100 ಎನ್ವಲಪ್ ಚಾಲೆಂಜ್. ಮೊದಲಿಗೆ ಕೆಲವೊಂದು ಕಾಯಿನ್ಸ್ಗಳಿದೆ. ಸೊ ಹಾಗಾಗಿ ಅದನ್ನು ನಾನು ಇವಾಗ ಆಲ್ರೆಡಿ ಒಂದು ಬಾಕ್ಸನ್ನು ಓಪನ್ ಮಾಡಿ ಆಯಿತು. ಯಾರಾದರೂ ವಿಡಿಯೋ ನೋಡದೇ ಇರೋರು ಪ್ಲೀಸ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಇಷ್ಟೊಂದು ಕಾಯಿನ್ಸ್ ಇದೆ ನೋಡಿ. 10, 20, 30, 35, 37, 38, 39. ಓಕೆ, 44 rupees, 5 rupees ಕಾಯಿನ್ಸ್ ಆಲ್ರೆಡಿ ಇದರಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಅಂತ ಹೇಳಿ ಒಂದು ಸಿಂಟೆಕ್ಸ್ ಥರ ಬಾಕ್ಸ್ ತರಬೇಕು. ಅಷ್ಟರವರೆಗೆ ನಾನು ಇವಾಗ ತಂದಾದ್ಮೇಲೆ ಅದಕ್ಕೆ ಹಾಕ್ತೀನಿ. ಅಷ್ಟರವರೆಗೆ ನಾನು ಇದರಲ್ಲಿ ಸ್ಟೋರ್ ಮಾಡ್ತಾ ಇರ್ತೀನಿ ಕಾಯಿನ್ಸನ್ನು. ನೋಡಿ ಎಷ್ಟು ಕಾಯಿನ್ಸ್ ಆಗಿದೆ. ಇದು ಸೈಡ್ಗೆ ಇಡೋಣ. ಫಸ್ಟ್ ನಮ್ಮದು 100 ಎನ್ವಲಪ್ ಮನಿ ಸೇವಿಂಗ್ ಚಾಲೆಂಜನ್ನು ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನೊಂದು ಲಾಸ್ಟ್ ವೀಕಲ್ಲಿ ಮನಿ ಸೇವಿಂಗ್ಸ್ ಮಾಡಿದ್ದೀನಿ, ನೋಡಬಹುದು ನೀವು. ಇದು ಲಾಸ್ಟ್ ವೀಕಲ್ಲಿ ನಾನು 4 ಎನ್ವಲಪನ್ನು ಕಂಪ್ಲೀಟ್ ಮಾಡಿದ್ದೆ. ಇವಾಗ ಈ ವೀಕಲ್ಲಿ ನಾನೊಂದು ಎನ್ವಲಪ್ ತಗೊಳ್ತೀನಿ. ಓಕೆ, ಇದರಲ್ಲಿ ಎಷ್ಟು ಎನ್ವಲಪ್ ಇದೆ ಅಂತ ನೋಡೋಣ.
540, 190 and 570 rupees. 3 ಎನ್ವಲಪ್ ಇದೆ. ಇವಾಗ ಇದಕ್ಕೆ ಫಿಲ್ ಮಾಡೋಣ ನಾವು. ಫಸ್ಟ್ಗೆ 540 rupees, 200, 300, 400 and 540, 20, 40. ಇದನ್ನು ನಾನು ಈ ಎನ್ವಲಪ್ ಅಲ್ಲಿ ಹಾಕಿ ಇಡ್ತೇನೆ. ನೆಕ್ಸ್ಟ್ ಒನ್ 570 rupees. 1, 2, 3, 4 and 5, 20, 40, 60 and 70. Okay, 570 rupees ಇನ್ನೊಂದು ಎನ್ವಲಪ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಮನಿ ಸೇವಿಂಗ್ಸ್ ಮಾಡಿ. ಇಷ್ಟೊಂದು ಆಗದೆ ಇದ್ರೆ 50 ಎನ್ವಲಪ್ ಆದ್ರೂ ಮಾಡಿ. ಓಕೆ, ಅದು ಆಗ್ತಾ ಇಲ್ವಾ, ಒಂದು 20 ಎನ್ವಲಪ್ ಆದ್ರೂ ಸೇವಿಂಗ್ಸ್ ಮಾಡಿ. ಇವಾಗ ನೆಕ್ಸ್ಟ್ 190 rupees, 100, 50, 60, okay, 70, 80, 90, 190 rupees. ಪುಟ್ಟ ಪುಟ್ಟ ಎನ್ವಲಪ್ ಆಗಿದೆ. ಇದು ನಾನು ಕೆಲವೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ದಾರೆ ಇದು ಎಲ್ಲಿಂದ ಪರ್ಚೇಸ್ ಮಾಡಿದೀರಾ ಅಂತ. ಇದು ನಾನು ನಮ್ಮೂರಲ್ಲಿ ಹತ್ರದಿಂದ ಒಂದು ಬುಕ್, ಒಂದು ಸ್ಟೇಷನರಿ ಶಾಪ್ ಇರುತ್ತಲ್ಲ, ಅಲ್ಲಿ ಕೇಳಿದ್ರೆ ಸಿಗುತ್ತೆ ನಿಮ್ಗೆ ಈ ತರದ ಎನ್ವಲಪ್ ಸ್ಟೇಷನರಿ ಶಾಪ್ ಅಲ್ಲಿ. ಇವಾಗ ಅದಕ್ಕೆ ಇದೇ ರೀತಿ ಪಿನ್ ಹಾಕಿ ಈ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ನೋಡಿ, ಈ ವೀಕಲ್ಲಿ ನಾನು 3 ಎನ್ವಲಪ್ ಅನ್ನ ಮನಿ ಸೇವಿಂಗ್ಸ್ ಮಾಡ್ತೀನಿ. 100 ಎನ್ವಲಪ್ ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಸೇವಿಂಗ್ಸ್ ಇದೆಯಲ್ಲ, ಅದನ್ನ ಕೂಡ ಒಂದು ಕಂಪ್ಲೀಟ್ ಮಾಡುವ. ಇದು ಸೈಡ್ ಅಲ್ಲಿ ಇರಲಿ. ನೆಕ್ಸ್ಟ್ ಮನಿ ಸೇವಿಂಗ್ ಇದು ಕೂಡ, ಇದು ಕಂಪ್ಲೀಟ್ ಆಗುವಾಗ ಇದರಲ್ಲಿ ಕೂಡ ಕೆಲವೊಂದು ಅಮೌಂಟ್ ನನಗೆ ಸೇವಿಂಗ್ಸ್ ಮಾಡಬೇಕು ಸೈಡ್ ಅಲ್ಲಿ. ಅಂದ್ರೆ ಒಂದು ದೊಡ್ಡ ಏನಾದ್ರೂ ಜಾಬ್ ಮಾಡ್ತಾ ಇದ್ರೆ, ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಲ್ವಾ, ಅದೇ ರೀತಿಯಾಗಿ ಅದೊಂದು ದೊಡ್ಡ ಸೇವಿಂಗ್ಸ್ ಮಾಡುವಾಗ ಸೈಡ್ ಅಲ್ಲಿ ಒಂದು ಪುಟ್ಟ ಸೇವಿಂಗ್ಸ್ ಆಗಿದೆ. ಇವಾಗ ಇದರಲ್ಲಿ 135 ಪ್ಲಸ್ 130 ಪ್ಲಸ್ 80 ಪ್ಲಸ್ 50 ಪ್ಲಸ್ 85, ಟೋಟಲ್ 480 rupees. 300 ಇದೆ. ಓಕೆ, 300, 20, 40, 60, 80, 400, 480 rupees. 20, 40, 60 and 80. Okay, 480 rupees. ಇದಕ್ಕೆ ನಾನು ಇವಾಗ ಕಲರಿಂಗ್ ಮಾಡ್ತಾ ಇದ್ದೀನಿ ಒಂದು ಲೈನ್ಗೆ. $135, $130, $80, $50 and $85. ಇದನ್ನ ಈ ಪೌಚಲ್ಲಿ ಹಾಕಿರ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ನಾನು ಲಾಸ್ಟ್ ವೀಕಲ್ಲಿ ಮನಿ ಸೇವಿಂಗ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ಅದಕ್ಕೇನೆ ಆ್ಯಡ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಕಮೆಂಟ್ ಕೂಡ ಮಾಡ್ತಾ ಇರಿ. ನೀವು ಯಾವ ರೀತಿ ಸೇವಿಂಗ್ಸ್ ಮಾಡಿದ್ದೀರಾ ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಇದರಲ್ಲಿ ಇವಾಗ ಟೋಟಲ್ 100, 200, 300, 400, 500, 600, 700, 800, 900, 20, 40, 60, 80, 1000, 20, 40, 60, 80,
1150 rupees ಇವಾಗ 2 weeks ಅಲ್ಲಿ ನಂದು ಇದೊಂದು ಪುಟ್ಟ ಸೇವಿಂಗ್ಸ್ ಆಗಿದೆ. ಓಕೆ, ಇಲ್ಲಿಗೆ ನಂದು ಮನಿ ಸೇವಿಂಗ್ಸ್ ಇದ್ದು ಕಂಪ್ಲೀಟ್ ಆಯ್ತು. ಅದೇ ರೀತಿಯಲ್ಲಿ ನಾನು ಇದರ ಒಟ್ಟಿಗೆ ಬ್ಲಾಗ್ ಕೂಡ ಹಾಕಿದ್ದೀನಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಓಕೆ, ಇನ್ನು ಇಷ್ಟೊಂದು ಅಮೌಂಟ್ ಉಳಿತಾಯ ಆಗಿದೆ. ಇದು ನಾನು ನೆಕ್ಸ್ಟ್ ವೀಕಿಗೆ ಆ್ಯಡ್ ಮಾಡ್ತೀನಿ, ಹಾಗಾಗಿ ಅದನ್ನು ನಾನು ಇದರಲ್ಲಿ ಕಾಯಿನ್ ಬಾಕ್ಸ್ ಅಲ್ಲೇ ಹಾಕಿರ್ತೀನಿ. ನೆಕ್ಸ್ಟ್ ವೀಕಿಗೆ ಚೇಂಜ್ ಬೇಕಾಗುತ್ತೆ ಅಂತ ಹೇಳಿ. ಓಕೆ, ಟೇಕ್ ಕೇರ್ ಆಫ್ ಯು. ಬೈ ಬಾಯ್.